ನೋಡಿ ಒಂದು ನಿಮಿಷ ಇರಿ, ಒಂದು ನಿಮಿಷ ಕುಲಕರ್ಣಿ ಅದಕ್ಕೆ ನೀವು ಹೇಳಿದ್ಕೆ ಸರ್ ಒಂದು ನಿಮಿಷ ಸರ್ ಇಲ್ಲ ಒಂದು ನಿಮಿಷ ಅರೆ ಒಂದು ನಿಮಿಷ ಇರೇ ಕುಲಕರ್ಣಿ ಅವರೇ ಒಂದು ನಿಮಿಷ ಸರ್ ಒಂದು ನಿಮಿಷ. ಇವತ್ತು ಕಮ್ಯುನಿಟಿ ಹಾಲ್ಗಳಿರ್ಬೋದು, ಬೇರೆ ಕಡೆ ಇರ್ಬೋದು, ಜನ ಹೋಗಿ ಒಂದೇ ಸರಿ ಮಾಡ್ತಾ ಇದ್ದಾರೆ ಅಂದರೆ ಜನರಲ್ಲಿ ಆತಂಕ ಇದೆ ಅಂತ ಅರ್ಥ ಅಲ್ವಾ? ಈ ಆತಂಕಕ್ಕೆ ಕಾರಣ ಯಾರು? ನಾವಾ? ಚುನಾವಣೆ ಆಯೋಗ ಅಲ್ಲ? ಭಾಳ ಸ್ಪಷ್ಟವಾಗಿ ಕ್ಯಾಬಿನೆಟ್ನಲ್ಲಿ 12 ಪ್ರಶ್ನೆಗಳನ್ನು ನಾವು ಚೀಫ್ ಎಲೆಕ್ಷನ್ ಕಮಿಷನಿಗೆ ಕೇಳಿದ್ವಿ. ನಾನೇ ಖುದ್ದಾಗಿ ಹೋಗಿ ಡೆಲ್ಲಿಗೆ ಟೈಮ್ ಕೇಳಿದ್ರೆ ಟೈಮ್ ಕೊಟ್ಟಿಲ್ಲ ನಮಗೆ. ಅದು ನೀವು ಏನೇನಿದೆ ಪಾರದರ್ಶಕವಾಗಿ ಮಾಡಿ, ಕರೆಕ್ಟಾಗಿ ಮಾಡಿ, ಯಾವ ನಾಗರಿಕನಿಗೂ ಕೂಡ ಅವರ ಮತದಾನದ ಹಕ್ಕನ್ನು ನೀವು ಕಸ್ಕೊಳ್ಳೋ ಅಧಿಕಾರ ನಿಮಗಿಲ್ಲ ಅಂದ್ಬಿಟ್ಟು ಲಾಜಿಕಲ್ ಡಿಸ್ಕ್ರಪೆನ್ಸಿ ಅಂದ್ರೇನು, ಸಾಫ್ಟ್ವೇರ್ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ, ಹಿಯರಿಂಗ್ ಮಾಡಲಾರ್ದೆ ಕೊಡಬಾರ್ದು, ಟ್ರಿಬ್ಯುನಲ್ ಸೆಟ್ಟಿಂಗ್ ಬಗ್ಗೆ ಇರ್ಬೋದು, ಇದೆಲ್ಲನೂ ಕೂಡ ಅವರಿಗೆ ಸ್ಪಷ್ಟೀಕರಣ ಕೇಳಿದ್ವಿ. ಕೊಟ್ಟಿದ್ವಾ ನಮಗೆ? ನನಗೆ ಟೈಮ್ ಕೊಟ್ಟೇ ಇಲ್ಲ. ಇವತ್ತು ವಿಜೇಂದ್ರಾಗ ಹೆಂಗೆ ಟೈಮ್ ಕೊಟ್ಟರು? ವಿಜೇಂದ್ರ ಅವರಿಗೆ ಕಾಂಗ್ರೆಸ್ ನಮ್ಮ ಒಂದು ಸರ್ಕಾರದ ಕ್ಯಾಬಿನೆಟ್ ಡಿಸಿಷನ್ ಅನ್ನ ನಾವು ಅವರಿಗೆ ವೈಯಕ್ತಿಕವಾಗಿ ಅಧಿಕೃತವಾಗಿ ಹೋಗಿ ಕೊಡಬೇಕು ಅಂದರೆ ಎಲೆಕ್ಷನ್ ಕಮಿಷನ್ ನಮಗೆ ಟೈಮ್ ಕೊಡಲ್ಲ, ವಿರೋಧ ಪಕ್ಷದವರಿಗೆ ಕೊಡ್ತಾರೆ ಅಂದರೆ ಯಾರ ಕೈಗೊಂಬೇರಿ ಇವರು? ಏನಾಯ್ತು? ಬಿಹಾರ್ನಲ್ಲಿ ಏನಾಯ್ತು, ಕೇರಳನಲ್ಲಿ ಏನಾಯ್ತು, ತಮಿಳುನಾಡಿನಲ್ಲಿ ಏನಾಯ್ತು, ಬೆಂಗಾಲ್ನಲ್ಲಿ ಏನಾಯ್ತು? 91 lakh ಪೀಪಲ್ ವೇರ್ ಲೆಫ್ಟ್ ಔಟ್ ಆಫ್ ದ ವೋಟರ್ ಲಿಸ್ಟ್. ಅದರಲ್ಲಿ 30 ಲಕ್ಷ ಜನ ಟ್ರಿಬ್ಯುನಲಿಗೆ ಹೋದ್ರು. ಎಷ್ಟು ಜನ ಆದರೂ? 1604 ಜನಕ್ಕೆ ಮಾತ್ರ ಮತದಾನದ ಹಕ್ಕು ಸಿಕ್ತು ಅವರಿಗೆ. ಒಂದು ಟ್ರಿಬ್ಯುನಲ್ನಲ್ಲಿ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಇದ್ರು, ಶಿವಜ್ಞಾನಂ ಅಂತ. ಅವರು ರಾಜೀನಾಮೆ ಕೊಟ್ಬಿಟ್ರು. ಇದೆಲ್ಲ ಮಾಡ್ಲಿಕ್ಕಾಗಲ್ಲ ನನಗೆ 15 ದಿನದಲ್ಲಿ, ಇದು ಮಾಡಬೇಕು ಅಂದರೆ ನಮ್ಗೆ 4 ವರ್ಷ ಬೇಕು ಅಂತ. ಯಾರು ಹೊಣೆಗಾರರು ಸರ್? ಕಾಂಗ್ರೆಸ್ ಪಕ್ಷನಾ? ಇಸ್ ಇಟ್ ಅವರ್ ರೆಸ್ಪಾನ್ಸಿಬಿಲಿಟಿ? ಪಾರದರ್ಶಕವಾಗಿ ಮಾಡಿ, ಯಾರದು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಯಾರು ನಾಗರಿಕನಿದ್ದಾನೆ ಅವರಿಗೆ ಹಕ್ಕು ಕೊಡಬೇಕು ನೀವು ಮತದಾನದಂತ ಕೇಳ್ತಾ ಇರೋದು. ಪಾರದರ್ಶಕತೆ ನಾವು ಕೇಳ್ತಾ ಇದೀವಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಬಿಜೆಪಿ ಅವರು ಹೇಳ್ತಾ ಇದಾರಲ್ಲ ಸರಿಪಡಿಸಬೇಕು ಅಂತ. ಇವನ್ ಐ ಆಮ್ ವಿ ಆರ್ ಆಲ್ಸೋ ಸೇಯಿಂಗ್ ಸರಿಪಡಿಸಿ, ರದ್ದು ಮಾಡಿಬಿಟ್ಟು ಕರ್ನಾಟಕ ಸರ್ಕಾರ ಏನು 12 ಪ್ರಶ್ನೆಗಳು ಕೇಳಿದೆ ನಿಮಗೆ, ಅದಕ್ಕೆ ಉತ್ತರ ಕೊಟ್ಬಿಟ್ಟು ಪಾರದರ್ಶಕವಾಗಿ ಮಾಡಿ, ಮನೆಗೆ ಹೋಗಿ ಮಾಡಿ. ನಾವು ಅದೇ ಹೇಳ್ತಾ ಇರೋದು. ಅವ್ರಿಗೆ ಹೆಂಗ್ರಿ ಟೈಮ್ ಸಿಕ್ತು, ನಮ್ಗೆ ಹೆಂಗೆ ಟೈಮ್ ಕೊಡ್ತಾ ಇಲ್ಲ? EVMಗೆ ನಾನೇ ಖುದ್ದಾಗಿ ಆಸ್ ಅ ಮಿನಿಸ್ಟರ್ ಫಾರ್ ದ 4th ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್ ಇನ್ ದ ವರ್ಲ್ಡ್ ಪತ್ರ ಬರೆದೆ. EVMಗಳನ್ನು ಎಥಿಕಲ್ ಹ್ಯಾಕಿಂಗ್ ಮಾಡಿಸಿ ಅಂತ. ಮಾಡಿದ್ರಾ? ಮಾಡಿಲ್ಲ. ಫಾರ್ಮ್ 6-7 ಮಿಸ್ಯೂಸ್ ಮಾಡಿದ್ರು. ಮಾದೇವಪುರ ಪ್ರೂವ್ ಆಯ್ತಾ? ಎಲ್ಲ ಬಿಟ್ಬಿಡಿ, ಅಳಂದು ಪ್ರೂವ್ ಆಯ್ತಾ? 22,000 ಪೇಜ್. ಯಾರು? A1 A2 BJP ಅವರ. ಅದಾದಮೇಲೆ ಸಾಹೇಬ್ರು ಹೇಳ್ದಂಗೆ ಈ ಚೀಫ್ ಎಲೆಕ್ಷನ್ ಕಮಿಷನರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಬದಲಾವಣೆ ಮಾಡಿದ್ರ. ಚೀಫ್ ಜಸ್ಟಿಸಿಗೆ ತೆಗೆದ್ಬಿಟ್ಟು ಅವ್ರು ಯಾವುದೋ ಒಂದು ಕ್ಯಾಬಿನೆಟ್, ಯೂನಿಯನ್ ಕ್ಯಾಬಿನೆಟಿಗೆ ಹಾಕಿದ್ದಾರೆ. ಅವ್ರು ಯಾರು ಮಾತು ಕೇಳೋದು? ಪ್ರೈಮ್ ಮಿನಿಸ್ಟರ್ ಮಾತು ಕೇಳೋದು. 2:1 ಆಯ್ತಾ ಅಲ್ಲಿ? ಅದಾದಮೇಲೆ ಏನು ಮಾಡಿದ್ರು? ಜುಡಿಷಿಯಲ್ ಇಮ್ಯುನಿಟಿ ತಂದರು ಚೀಫ್ ಎಲೆಕ್ಷನ್ ಕಮಿಷನರಿಗೆ. ಏನಾದರೂ ಅವರು ಈ ಎಲೆಕ್ಷನ್ ಪ್ರಕ್ರಿಯೆ ಮಾಡಬೇಕಾದಾಗ ಅವ್ರು ಏನೇ ಮಾಡಿದ್ರು ಕೂಡ ಯಾವ ಕೋರ್ಟ್ನಲ್ಲೂ ಯಾರೂ ಪ್ರಶ್ನೆ ಮಾಡೋಂಗಿಲ್ಲ. ಜುಡಿಷಿಯಲ್ ಇಮ್ಯುನಿಟಿ ಫಾರ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿಗೆ ಅನ್ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಕೊಟ್ಟರು. ಅದಾದಮೇಲೆ ಏನು ಮಾಡಿದ್ರು? 70 ಜನ MP ಗಳಿಗೆ ಹೊರಗೆ ಹಾಕ್ಬಿಟ್ಟು ಈ ಬಿಲ್ಲನ್ನು ಪಾಸ್ ಮಾಡಿದ್ರು. ತಮ್ಗೆ ನೆನಪಿರ್ಬೋದು, ಅದು ಸಂವಿಧಾನಿಕವಾಗ. ಅದಾದಮೇಲೆ ಅಂತಂದ್ರು, ನಿಮಗೆ SIR ತಂದರು. ಬಿಹಾರ್ನಲ್ಲಿ ಒಂದು ಸಣ್ಣ ಪ್ರಯೋಗ ನಡೆಸಿದ್ರು, ಸಕ್ಸಸ್ ಆಯಿತು. ಕೇರಳನಲ್ಲಿ ಎಚ್ಚೆತ್ಕೊಂಡ್ಬಿಟ್ಟು ನಾವು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟು PDOಗಳ ಮುಖಾಂತರ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಕಮ್ಮಿ ಆಯಿತು, ಅಲ್ಲಿ ಕಲ್ತರು. ಮತ್ತೆ ತಮಿಳ್ನಾಡಿಗೆ ಹೋದರು, ಅಲ್ಲೇನೋ ಒಂದು ಪ್ರಯೋಗ ಮಾಡಿದ್ರು, ಸಕ್ಸಸ್ ಆಯಿತು. ಮತ್ತು ಈ 3 ರಾಜ್ಯದಲ್ಲಿ ಏನು ಲೋಪಗಳಿತ್ತು ಅದು ನ್ಯೂನತೆಗಳನ್ನು ಬೆಂಗಾಲ್ನಲ್ಲಿ ಸರಿಪಡಿಸಿದ್ರು. ಏನಂತ? ಲಾಜಿಕಲ್ ಡಿಸ್ಕ್ರಪೆನ್ಸಿ. ವಾಟ್ ಈಸ್ ದ ಡೆಫಿನಿಷನ್ ಆಫ್ ಲಾಜಿಕಲ್ ಡಿಸ್ಕ್ರಪೆನ್ಸಿ? ಚೀಫ್ ಎಲೆಕ್ಷನ್ ಕಮಿಷನರ್ ಈಗಲೂ ನನಗೆ ಹೇಳ್ಬಿಡ್ಲಿ, ನಾನು ರಾಜೀನಾಮೆ ಕೊಡೋಕೆ ರೆಡಿ ಇದ್ದೀನಿ. ದೇರ್ ಈಸ್ ನೋ ಡೆಫಿನಿಷನ್. ನಿಮ್ದು ಹೆಸರು ದತ್ತಾತ್ರೇಯ, ನೀವು ಸ್ಪೆಲ್ಲಿಂಗ್ ಏನಾದರೂ ಚೇಂಜ್ ಆದರೆ ನಿಮ್ದು ಹೋಯ್ತು. ಪ್ರಿಯಾಂಕ್ ನಂದು ಕ ಒತ್ತಕ್ಷರ, ಕನೇ ಬಂದುಬಿಟ್ರೆ ವಿತೌಟ್ ಒತ್ತಕ್ಷರ, ಇದು ಡಿಸ್ಕ್ರಪೆನ್ಸಿ ಇದೆ ಅಂದ್ಬಿಟ್ಟು ಟ್ರಿಬ್ಯುನಲಿಗೆ ಕಳಿಸ್ತಾರೆ. ಟ್ರಿಬ್ಯುನಲ್ನಲ್ಲಿ ಒಂದೇ ಜಡ್ಜ್ ಇರೋದು. ಹೆಂಗಾಗ್ತದೆ? ಆಲ್ ದಿಸ್ ಇಸ್ ಕಾನ್ಸ್ಟಿಟ್ಯೂಷನಲ್ಲ. ಅದು ವೋಟ್ ಚೋರಿ ಆಯ್ತಾ? ವೋಟ್ ಚೋರಿ ಅಲ್ವಾ ಇದು? ಮತ್ತು ಚಂದಾ ಚೋರಿನೂ ಕರೆಕ್ಟು. ಯಾರು ಮಾಡಿದ್ದು? ನಾವು ಮಾಡಿದ್ದಾ? ಅವರೇ ತಾನೇ. ಈಗ SITನೂ ರಚನೆ ಮಾಡಿದ ಅವ್ರ ಸರ್ಕಾರ, ಹೆಸರುಗಳು ಬರ್ತಾ ಇರೋದು ಅವ್ರ ಸರ್ಕಾರ. ಇದಕ್ಕೆ ಏನು ಸುಪ್ರೀಂ ಕೋರ್ಟ್ನಲ್ಲಿ ಇದ್ರ ವರ್ಡಿಕ್ಟ್ ಬಂದಾಗ ಮೋದಿಯವರಿಗೆ ಜಯವಾಗಲಿ ಅಂತ ಹೇಳಿದ್ದು ಅವರು. ಮೋದಿಯವರೇ ಏನು ಬಂದು ಅಡಿಗಲ್ಲಿ ಹಾಕಿದ್ರು, ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು, ಧ್ವಜ ಹಾರಿಸಿದ್ರು, ಎಲ್ಲನೂ ಅವರೇ ಮಾಡಿದ್ದು. ಕ್ರೆಡಿಟ್ ಎಲ್ಲ ಅವರಿಗೆ ಬಂತು. ಆದರೆ ಚಂದಾ ಚೋರಿ ಆದಾಗ ಮಾತ್ರ ಯಾಕೆ ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ? ಯಾರ್ಯಾರು ಇನ್ವಾಲ್ವ್ ಇದ್ದಾರೆ? ನಮ್ಮ 1, 2, 3 ಚಂಪಕ್ ರಾಯ್ ಯಾರು?
ನಿಮ್ಮ ಯಾವುದು ಗಣೇಶ್ ಜಿ ಅಂತೆ ಸರ್, ಇವರಿಗೆಲ್ಲ ದೇವ್ರ ಹತ್ರ ಕಳ್ತನ ಮಾಡಿಬಿಟ್ಟು ಜಿ ಬೇರೆ ಇವರಿಗೆ, ಕರ್ನಾಟಕದವ್ರ ಹೆಸರು ಹಾಳು ಮಾಡೋಕ್ಕೆ ಬಂದಿರೋದು ಇವರು. ಮತ್ತು ಇನ್ನೊಬ್ಬ ಮಿಶ್ರಾ, ಎಲ್ಲ ಜಿಗಳು, ಎಲ್ಲ ಜಿನೂ ಹಿಂಗೆ ರೀ, ಮೋಹನ್ ಜಿ, ಹೊಸಬಾಳೆ ಜಿ ಎಲ್ಲ ಈಗ ಸಮಾಜದಲ್ಲಿ ವಿಷ ಬೀಜ ಬಿಟ್ಬಿಟ್ಟು ಜಿ ಬೇರೆ ಅನ್ಸ್ಕೊಳೋದು ಇವರು. ಬಿಟ್ಬಿಡಿ, ನಾವು ಹೇಳ್ತಾ ಇರೋದು ಓಟ್ ಚೋರಿನೂ ಪ್ರೂವ್ ಆಗಿದೆ, ನಿಮ್ಮ ಚಂದ ಚೋರಿನೂ ಪ್ರೂವ್ ಆಗಿದೆ. ಈಗ ಭೀಮಾ ಪೂರ್ತಿ ಬತ್ತೋಗಿದೆ, ಈಗ ಮಹಾರಾಷ್ಟ್ರದ ಮಳೆ ಆಗ್ತಾ ಇದೆ ಅಂತ ನೀರು ಬಿಟ್ಟಿದ್ದಾರೆ. ಇಲ್ಲ, ಅದು ಬಂದರೆ ಖಂಡಿತವಾಗಿ ಈಗಾಗಲೇ ನಾವು ಪತ್ರ ಬರೆದಿದ್ದೀವಿ, ನಮ್ಮ ಸರ್ಕಾರದಿಂದ ಎಲ್ಲ ನೆರೆ ರಾಜ್ಯಕ್ಕೆ ನಾವು ಬರೆದಿದ್ದೀವಿ. ಈ ನಾಳೆ ಅದ್ರ ಬಗ್ಗೆ ಚರ್ಚೆ ಇದೆ, ವಿಭಾಗ ಮಟ್ಟದ ಇದೆ, ಅದು ಕಲಬುರಗಿದ ಅಷ್ಟೇ ಅಲ್ಲ, ಇಡೀ ಕಲಬುರಗಿ ವಿಭಾಗ ಮಟ್ಟದ್ದು ಚರ್ಚೆ ಇದೆ. ಅದರಲ್ಲಿ ಈಗಾಗಲೇ ಎಲ್ಲೆಲ್ಲಿ ನಾವು ಏನೇನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಒಂದು ಹಿರಿಯ ನಿರೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಮಗೆ ಇಡೀ ನಮ್ಮ ಈ ರಾಜ್ಯದಲ್ಲಿ ನಾವು ಏನ್ ಆಲ್ಟರ್ನೇಟಿವ್ ಮಾಡಬೇಕು, ಏನ್ ಆಲ್ಟರ್ನೇಟಿವ್ ಕ್ರಾಪಿಂಗ್ ಮಾಡಬೇಕು, ಇದು ದಿಸ್ ಇಸ್ ಬೇಸಿಕಲಿ ಏನಂತಂದ್ರೆ ನಾವು ಈ ಬರ ಒಂದ್ ವೇಳೆ ಬಂದ್ರೆ ನಾವು ಯಾವ ರೀತಿ ಅದನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು, ಇದು ಡ್ರಾಟ್ ಮಿಟಿಗೇಟಿಂಗ್ ಒಂದು ಮೀಟಿಂಗ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ ಡಿವಿಷನ್ ಹೆಡ್ ಕ್ವಾರ್ಟರ್ ಅಲ್ಲಿ ಮಾಡಬೇಕು ಅಂತ ಮಾನ್ಯ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂಡು ಬರ್ತಾರೆ. ಅದನ್ನು ರಿವ್ಯೂ ಮಾಡ್ತಾ ಇದೀವಿ ಬೇಗ ಹೈಯೆಸ್ಟ್. ಈಗಾಗಲೇ 4 ಹೊಸದನ್ನ ನಾವು ಬಜೆಟ್ನಲ್ಲಿ ಅನೌನ್ಸ್ ಮಾಡಿ, ಇಲ್ಲಿ ಗೊತ್ತಿದೆ. ನಂದು ಒಂದೇ ಮನವಿ ತಮ್ಮ ಹತ್ರ, ಈಗ CM ಅವ್ರು ಹೋಗಲಿ, ಈಗ ಮತ್ತೆ ಮುಂದಿನ ವಾರ ಬರ್ತಾ ಇದ್ದೀನಿ, ಆವಾಗ ಎಲ್ಲ ಸಂಪೂರ್ಣವಾಗಿ ನಿಮ್ದು ಏನೇ ಪ್ರಶ್ನೆ ಗೃಹ ಇಲಾಖೆ ಬಗ್ಗೆ ಇರ್ಬೋದು, ನಮ್ಮ ನ್ಯೂನತೆ, ನೀವಂತೂ ನಮ್ಗೆ ಯಾವತ್ತೂ ಸಭಾಶ್ಗಿರಿ ಕೊಡೋದಿಲ್ಲ, ಬಟ್ ನಿಮ್ದೇನೇ ನಿಮ್ಮ ಸಲಹೆ ಇರ್ಬೋದು, ಸಮಸ್ಯೆ ಇರ್ಬೋದು, ಅದು ನಿಮ್ಮ ಹತ್ರ ಕೇಳ್ಕೊಂಡು ಅದಕ್ಕೆ ಪರಿಹಾರ ಹುಡುಕ್ತಿದಂತೆ. ಇವತ್ತು ಒಂದಿನ ಬಿಟ್ಬಿಡಿ ನಮಗೆ. ಎಸ್ ಇಲ್ಲ ಬಂದಿದೆ. ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ತಾವು ಕೇಳಿದ್ರಿ, ಮುಖ್ಯಮಂತ್ರಿಗಳ ಹತ್ರ ಈಗ ಇರೋದೇ 2 ಕಾಪಿ ಸರ್, 2 ಮುಖ್ಯಮಂತ್ರಿಗಳ ಹತ್ರ ಇದೆ. ಈಗ ಹೊಸ ಮುಖ್ಯಮಂತ್ರಿಗಳು ಬಂದ ಮೇಲೆ ಅವ್ರ ಹತ್ರ ಮನವಿ ಮಾಡ್ಕೋತೀನಿ, ಅದೇನಿದೆ ಅಂತ ಹೊರಗೆ ಬರಲಿ. ನನ್ನ ತಪ್ಪಿದ್ರೆ ನಂದಿರಲಿ, ಅವ್ರದ್ದಿದ್ರೆ ಅವ್ರಿರಲಿ. ಅಯ್ಯೋ, ಯಾರ ಜೊತೆ ಜಗಳ ಆಡ್ಲತ್ತೀನಿ ಗೊತ್ತೇನಪ್ಪ ನಿಮಗೆ? ಯಾರ್ಯಾರ ಕೈವಾಡ ಇದೆ ಗೊತ್ತಾದ್ರೆ ಅಲ್ಲಿ ಓಪನ್ ಆಗುತ್ತೆ. ಸಮಯ, ಸಂದರ್ಭ, ಸನ್ನಿವೇಶ ಎಲ್ಲ ಆಗುತ್ತೆ ಸರ್. ಯಾಕೆ? ಥ್ಯಾಂಕ್ ಯು. ಏನಾಗಿದೆ ಅಪ್ಪ? ಎಲ್ಲರದು ರೆಕ್ರೂಟ್ಮೆಂಟು ಮಾಡಿಸಿದ್ದೀನಿ, ಏನೂ ಆಗಿಲ್ಲ ಅಂದರೆ. ಅದಾದಮೇಲೆ ಮತ್ತೆ ಒಂದೇ ತಿಂಗಳಲ್ಲಿ 7,000 ಹುದ್ದೆಗಳಿಗೆ ನಾನು ಕಳಿಸಿದ್ದೀನಿ ಆರೋಪಿಗಳಿಗೆ. ಅದು SIT ನಲ್ಲಿ ಇರೋದು. ಇನ್ನು ಗುರುಗಳೇ 2 ವಾರ ಆಗಿರೋದು. ಅದು ಆಗಿರ್ಬೋದು. ನಾನು ಇಲಾಖೆ ತಗೊಂಡು 3 ವಾರ ಆಗಿದೆ ಅಲ್ಲ ಸರ್, 3 ವಾರ ಆಗಿದೆ. ನನಗೆ ಸುಮಾರು ಒಂದು 13 ಯೂನಿಟ್ಗಳು ಬರ್ತವೆ. ನಾನು ಬರೀ 7 ಯೂನಿಟ್ಗಳು ರಿವ್ಯೂ ಮುಗಿಸಿರೋದು. ಅದಾದಮೇಲೆ ಎಲ್ಲ 13-18 ಯೂನಿಟ್ ಮುಗಿಸಾದ್ಮೇಲೆ SIT ಕೇಸಸ್ಸು, CID ಕೇಸಸ್ಸಿಗೆ ಬರ್ತೀನಿ. ಎಷ್ಟು ಹಂಚ್ಕೋಬಹುದು ನಿಮ್ಮ ಹತ್ರ ಮಾಹಿತಿ ಅಷ್ಟು ಹಂಚ್ಕೋತೀನಿ. ಸ್ವಲ್ಪ ಟೈಮ್ ಕೊಡಿ. ಯಾವುದು ಸರ್? ನಾನು ಹೇಳ್ದಂಗೆ ಗೃಹ ಇಲಾಖೆ ಚರ್ಚೆ ನೆಕ್ಸ್ಟ್ ವೀಕ್. ಸ್ವಲ್ಪ ಅಧ್ಯಯನ ಮಾಡಕ್ಕೆ ಟೈಮ್ ಕೊಡಿ ಪ್ಲೀಸ್. ಥ್ಯಾಂಕ್ ಯು. ಯಾಕಂದ್ರೆ ನಿಮ್ಮ ಹತ್ರ ಗುದ್ದಾಡ್ಬೇಕಂದ್ರೆ ನಮ್ಗೆ ಸ್ವಲ್ಪ ಆಯುಧ ಎಲ್ಲ ರೆಡಿ ಹಾಕೊಂಡು ಬರ್ತೀನಿ ನಾನು ಮುಂದಿನ ವಾರ.